ನಮ್ಮ ಅನು ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಅಂತ ಒಂದು ನಡೆಸಿದ್ವಿ. ವೆರಿ ರಿಗ್ರೆಸ್ ಪ್ಲೇಬ್ಯಾಕ್ ಸಿಂಗರ್ಸ್ ಆಗೋದಕ್ಕೆ ಅಂತ ಒಂದು ಟ್ರೈನಿಂಗ್, ಅದು ತುಂಬ ರಿಗ್ರೆಸ್ ಟ್ರೈನಿಂಗ್. ಅದನ್ನು ನಡೆಸ್ಕೊಟ್ಟವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರೋಹನ್ ದೇಸಾಯಿ ಅವರು ನಮ್ಮ ಜೊತೆಯಲ್ಲಿ ಮೊದಲಿಂದಲೂ ಇದ್ದಾರೆ, ಆ ಕೋರ್ಸ್ ನಡೆಸಿದ್ದಾರೆ. ಅದರ ಸ್ಟೂಡೆಂಟ್ಸ್ ಆದ ವೇಣುಗೋಪಾಲ್, ಡಾಕ್ಟರ್ ವೇಣುಗೋಪಾಲ್ ಅವರು ಮುಂದೆ ಬರಬೇಕು, ಮತ್ತು ನಟರಾಜ್ ಅವ್ರು ಬರಬೇಕು, ಮೃತ್ಯುಂಜಯ ಅವ್ರು ಬರಬೇಕು. ಇವು 3 ಜನ ಗ್ರ್ಯಾಜುಯೇಟ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ಅದು ಅಷ್ಟು ಸುಲಭವಾದ ಕೋರ್ಸ್ ಅಲ್ಲ ಅದು. ಅದನ್ನು ಮಾಡಿ ಇವಾಗ ಅವರು ಯಶಸ್ವಿಗೊಳಿಸಿ ಬೇರೆ ಬೇರೆ ಕಡೆ ಹಿನ್ನೆಲೆ ಗಾಯನ ಹಾಡೋದಕ್ಕೆಲ್ಲ ಹೋಗ್ತಿದ್ದಾರೆ. ಈ ಒಂದು ಕೋರ್ಸ್ ಬಗ್ಗೆ ನಾನು ಸಂಸ್ಥಾಪಕರಾಗಿ ಹೇಳೋದಕ್ಕಿಂತ ಆ ಸ್ಟೂಡೆಂಟ್ಸಿಂದ ಫಸ್ಟ್ ಕೇಳಿಸ್ಕೊಂಡು ಆಮೇಲೆ ಗುರುಗಳಾದ ರೋಹನ್ ದೇಸಾಯಿ ಅವರಿಂದಲೂ ಕೇಳಿಸ್ಕೊಳ್ಳೋಣ ಅಂತ ನನ್ನೊಂದು ವಿನಂತಿ. ದಯವಿಟ್ಟು ವೀಕ್ಷಿಸಿ. ನಾಗರಾಜ್ ಅವರು. ನಮಸ್ತೆ ಎಲ್ರಿಗೂ. ಆ್ಯಕ್ಚುಲಿ ಒಂದು ವಾಯ್ಸ್ ಆಡಿಷನ್ನ ಕಾಲ್ಫಾರ್ಮ್ ಮಾಡಿದ್ರು ಅನು ಮ್ಯೂಸಿಕ್ ಅಕಾಡೆಮಿಯವರು, ಆಡಿ ಪ್ರೊಡಕ್ಷನ್ ಸಹಯೋಗದಿಂದ. ಸೊ ಅಲ್ಲಿ ಸೆಲೆಕ್ಷನ್ ಆದಮೇಲೆ ವಾಯ್ಸ್ ಕೋಚಿಂಗ್ ಕ್ಲಾಸ್ ಬೇಕಾಗಿತ್ತು ನಮಗೆ. ಸೊ ನಾವು ಶ್ಯಾಮ್ ಸರ್ನ ಭೇಟಿ ಮಾಡಿ ಹೀಗೆ ವಾಯ್ಸ್ ಕೋಚಿಂಗ್ ಬೇಕಾಗಿತ್ತು ಸರ್ ಕೇಳಿದಾಗ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಸೊ ಅಲ್ಲಿ ಸರ್ ಕೂತ್ಕೊಂಡು ಒಳ್ಳೆ ಸಿಲೆಬಸ್ ರೆಡಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಉತ್ತಮ ಗಾಯಕರು ಆಗಬಹುದು. ನಾವು ಕೂಡ ಈ ವಯಸ್ಸಲ್ಲಿ ಬಂದು ಇವ್ರ ನಮ್ಮ ಗುರುಗಳಾಗಿದ್ದು ನಮ್ಮ ಭಾಗ್ಯ ಅಂತ ನಾನು ಅನ್ಕೋತೀವಿ. ತುಂಬ ಒಳ್ಳೆ, ತುಂಬ ದೊಡ್ಡ ಜ್ಞಾನ ಬಂಧನ ಇದೆ ಅವ್ರ ಹತ್ರ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನಮ್ಮ ಕೆಪಾಸಿಟಿ ಹೇಗೆ ಹಾಗೆ ಹೇಳ್ಕೊಡ್ತಾರೆ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಎಲ್ಲರಿಗೂ. ಅನು ಮ್ಯೂಸಿಕ್ ಅಕಾಡೆಮಿಯಿಂದ ಒಂದು ಒಳ್ಳೆಯ ಹಿನ್ನೆಲೆ ಗಾಯಕರನ್ನು ತಯಾರು ಮಾಡ್ತಿದ್ದಾರೆ ಅಂತ ಹೇಳೋದ್ರಲ್ಲಿ ಒಂದು ಸಂಶಯ ಇಲ್ಲ. ನಾರ್ಮಲ್ ಆಗಿ ಆಡೋದಕ್ಕೂ ಮತ್ತು ರೆಕಾರ್ಡಿಂಗಲ್ಲಿ ಆಡೋದಕ್ಕೂ ಬಹಳನೇ ವ್ಯತ್ಯಾಸ ಇದೆ. ಟೆಕ್ನಿಕಲ್ ಹೇಗೆ ಹಾಡಬೇಕು ಅಂತ ತುಂಬ ಚೆನ್ನಾಗಿ ನಮ್ಮ ಆರ್ ಡಿ ಸರ್, ರೋಹನ್ ದೇಸಾಯಿ ಸರ್ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಆರ್ಗನೈಸ್ ಮಾಡಿ ನಮ್ಮ ಸಾಕೆಟ್ ಸಾಮ್ ಸರ್. ಮತ್ತು ವೋಕಲ್ ಎಕ್ಸಸೈಸಸ್, ವಾಯ್ಸು ನಾವು ಹೇಳ್ದಂಗೆ ಕೇಳಬೇಕು ಅಂದರೆ ಏನೇನು ಎಕ್ಸಸೈಸ್ ಮಾಡಬೇಕು, ಮತ್ತು ರೆಕಾರ್ಡಿಂಗ್ ಟೆಕ್ನಿಕ್ಸ್ ಏನೇನು ಅನ್ನೋದೆಲ್ಲೂ ಬಹಳ ನಮಗೆ ಒಂಥರ ಮನೆ ವಾತಾವರಣ ಇದ್ದಂಗೆ, ಎಲ್ಲೋ ಕಲಿತಿದ್ದು ನಮಗೆ ಎಲ್ಲ ಫ್ರೆಂಡ್ಲಿ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಅವಕಾಶ ಎಲ್ಲರೂ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳ್ತಾ ನನ್ನ ಕಡೆಯಿಂದ ನಮ್ಮ ರೋಹನ್ ದೇಸಾಯಿ ಸರ್ ಹಾಗೂ ಸಾಕೆಟ್ ಸಾಮ್ಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮೃತ್ಯುಂಜಯ ಅಂತ ಇನ್ನೊಬ್ಬ ಸ್ಟೂಡೆಂಟ್. ನಮಸ್ಕಾರ. ನಾವು ಏನು ಹೇಳಬೇಕು ಅಂತಿದ್ವೋ ನಮ್ಮ ಜೊತೆಯಲ್ಲಿ ಇದ್ದ ಸ್ಟೂಡೆಂಟ್ಸೇ ಅವರು ಹೇಳ್ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟಫ್ ಅನ್ನಿಸಿದಾಗ ನಮ್ಮ ರೋಹನ್ ಸಾರು ಸ್ಪೂನ್ ಫೀಡಿಂಗ್ ಟೈಪ್ ನಮಗೆ ಪುಷ್ ಮಾಡೋದು. ಹಿಂದೆ ಹೋದರೆ ನಾವು ಅಲ್ಲಿ ಇರ್ತಾ ಇರಲಿಲ್ಲ. ಇದು ನಿಜವಾಗ್ಲೂ ಸತ್ಯ. ಹಾಗೂ ಶ್ಯಾಮ್ ಸರ್ ಅವರ ಪ್ರೋತ್ಸಾಹ, ಎವ್ರಿ ಡೇ ಅವ್ರು ಫೋನ್ ಮಾಡಿ ಕರೆಸೋದು, ಒಂದು ಕ್ಲಾಸು ಮಿಸ್ ಮಾಡಿಲ್ಲ ನಾವು. ನಮಗೆ ಭಾಳ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ನಮಗೆ ಇದು ಮಾಡೋದು. ರೋಹನ್ ಸರ್ ಅವ್ರಿಗೂ ಮತ್ತು ಶ್ಯಾಮ್ ಸರ್ ಅವ್ರಿಗೂ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು. ರೋಹನ್ ದೇಸಾಯಿ ಅವರೇ ಸದಾ ಅವರು ಎರಡು ಮಾತುಗಳನ್ನು ಹೇಳಬೇಕಂತ. ಎಲ್ಲರಿಗೂ ನಮಸ್ಕಾರ. ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ನಾರ್ಮಲ್ ಸಿಂಗಿಂಗ್ ನಮ್ಮ ಸ್ಟೂಡೆಂಟ್ಸ್ ಅವರು ಹೇಳಿದ್ರು, ಈಗ ನಾರ್ಮಲ್ ಸಿಂಗಿಂಗೇ ಬೇರೆ, ರೆಕಾರ್ಡಿಂಗ್ ಸಿಂಗಿಂಗೇ ಬೇರೆ. ಹೌದು, ಅದು ಒಂದು ಪಾಯಿಂಟ್ ಆಫ್ ವ್ಯೂದಲ್ಲಿ ಅದು ನಿಜ. ಈ ಕೋರ್ಸಲ್ಲಿ ಸಿಲೆಬಸ್ ನಾವೇನು ಡಿಸೈನ್ ಮಾಡಿದ್ದೇವಲ್ಲ, ಇಟ್ಸ್ ಎಲ್ಲಿ ಇಲ್ಲ ಇದು. ಅಂದರೆ ಬೇರೆ ಬೇರೆ ಆದಂಥ ಸಬ್ಜೆಕ್ಟನ್ನು, ಬೇರೆ ಬೇರೆ ಆದಂಥ ಟೆಕ್ನಿಕ್ಸನ್ನು ಆಯ್ದುಕೊಂಡು, ಹೆಡ್ಲೈನ್ಸ್ ಆಯ್ದುಕೊಂಡು ಅದರಿಂದ ಒಂದು ಸಿಲೆಬಸ್ಸನ್ನು ನಾವು ರೆಡಿ ಮಾಡಿ, ಇಟ್ ಶುಡ್ ಬಿ ಈಸಿ ಟು ಆಲ್ ದ ಜೆನರಿಕ್ ಆಫ್ ಪೀಪಲ್. ಯಾವುದೇ ವಯಸ್ಸಿನ ವ್ಯಕ್ತಿನೂ ಅದನ್ನು ಕಲಿಬೋದು. ಸೊ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಬಂದವಾಗ ನಾರ್ಮಲ್ ಸಿಂಗಿಂಗ್ ಕಂಪ್ಯಾರಿಸನ್ ಅಂದರೆ ಹಾಡಿರುವ ಹಾಡನ್ನು ಕೇಳಿ ಪ್ರಾಕ್ಟೀಸ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಮೋಡಿ ಜಿರಾಕ್ಸ್ ಜೊತೆ ಸರ್ವ ಅಂತ ಇಳಿಸೋದು ಒಂದು ಸಿಂಗಿಂಗ್. ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಬಂದವಾಗ ಬಂದಿರೋ ಲಿರಿಕ್ಸನ್ನು ಅನುಭವಿಸಿ ಅದಕ್ಕೊಂದು ಹೊಸ ರೂಪ, ನೀವು ಸಿಂಗ್ ಮಾಡಿದ್ದೆ ಜನ ಅದನ್ನು ಕಾಪಿ ಮಾಡ್ತಾರೆ, ಅದೇ ಒಂದು ಸಾಂಗ್. ಸೊ ಆ ಸಿಂಗಿಂಗ್, ಆ ಟೆಕ್ನಿಕ್ಸ್, ಆ ಹಾವಭಾವ, ಆಮೇಲೆ ವಾಯ್ಸ್ ಕಂಟ್ರೋಲಿಂಗ್, ಬ್ರೆತ್ ಕಂಟ್ರೋಲಿಂಗ್, ಸೊ ಕಾಮನ್ ಆಗಿ ಸಿಂಗಿಂಗ್ ಕ್ಲಾಸ್ ಬರೋದನ್ನ ಅದನ್ನು ಆ್ಯಡ್ ಮಾಡಿಕೊಂಡು ಸ್ಪೆಷಲಿ ಫಾರ್ ದ ರೆಕಾರ್ಡಿಂಗ್ ಪರ್ಪಸ್ ನಾವು ಹೇಗೆ ಸಿಂಗ್ ಮಾಡಬೇಕು, ಹೈ ಪಿಚ್ ಹೋದಾಗ ಹೇಗೆ, ಲೋ ಪಿಚ್ ಬಂದಾಗ ಹೇಗೆ. ಮೇನ್ ಆಗಿ ಈ ಕೋರ್ಸಿಂದ ನೀವು ಕಲಿಯೋದು ಏನಂದರೆ, ಬೇರೆ ಐ ಆಮ್ ಸೌಂಡಿಂಗ್ ಲೈಕ್ ಸುಮನ್ ನಿಗಮ್, ಐ ಆಮ್ ಸೌಂಡಿಂಗ್ ಲೈಕ್ ಪ್ರಿವಿ ಶ್ರೀನಿವಾಸ್, ಐ ಆಮ್ ಸೌಂಡಿಂಗ್ ಲೈಕ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನೋ, ಹೌ ಯು ಸೌಂಡ್,
ಇಸ್ ವಾಟ್ ಮ್ಯಾಟರ್ಸ್. ಈ ವಾಯ್ಸನ್ನು ನಾವು ಹೊರಗಡೆ ತೆಗೆದು ಇದನ್ನ ಒಂದು ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟು ಅದರಿಂದ ಒಂದು ಔಟ್ಪುಟ್ ತೆಗೆಯೋದೇ ಈ ಕೋರ್ಸಿನ ಒಂದು ಮೂಲ. ಸೊ ಫೈಂಡಿಂಗ್ ಯುವರ್ ಓನ್ ವಾಯ್ಸ್ ಇಸ್ ಅ ಮೇನ್ ಸಿಂಗಿಂಗ್. ಅದರಿಂದನೇ ನಾವು ಸಿಂಗ್ ಮಾಡ್ತೇವೆ. ಸೊ ಆ ಕೋರ್ಸನ್ನು ಡಿಸೈನ್ ಮಾಡಿಕೊಂಡು ಫಸ್ಟ್ದಾಗಿ ಹೇಳ್ಬೇಕಂತಂದರೆ ಇವರೇ ನಮ್ಮ ಫಸ್ಟ್ ಬ್ಯಾಚ್ ಅಂತ ಹೇಳಲಿಕ್ಕೆ. ಆ್ಯಂಡ್ ಯಾವುದೇ ಕ್ಲಾಸನ್ನು ಒಬ್ಬರೇ ಬಂದು ಅಟೆಂಡ್ ಮಾಡಿಲ್ಲ, ಅದೊಂದು ಇವತ್ತೊಂದು ಸ್ಪೆಷಾಲಿಟಿ. ಒಬ್ಬರು ಬರಲಿಲ್ಲ ಅಂದರೆ ಯಾರು ಬರ್ತಾ ಇರಲಿಲ್ಲ. ಬಿಕಾಸ್ ದ ಕೋರ್ಸ್ ಇಸ್ ಡಿಸೈನ್ ಇನ್ ದ ಸೇಮ್ ವೇ, ಆಲ್ ಶುಡ್ ಬಿ ದೇರ್. ಸೊ ಯಶಸ್ವಿಯಾಗಿ ಇವರು ಮಾಡಿಕೊಂಡು ಅಳವಡಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿಂಗಿಂಗ್ ವಾಯ್ಸ್ ದೇ ಹ್ಯಾವ್ ಇಂಪ್ರೂವ್ಡ್ ಇನ್ ಅ ವೆರಿ ಲಾರ್ಜ್ ವೇ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಸೇ ದ್ಯಾಟ್ they gave me a chance to be a guru of them. And also I thank Chake sir for giving me this opportunity to teach this course in his music academy. So once again, thank you one and all. Thank you. ಆಮೇಲೆ ಅನು ಮ್ಯೂಸಿಕ್ ಅಕಾಡೆಮಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅದಕ್ಕೆ ಬೇಕಾಗಿರೋ ಗ್ಯಾಡ್ಜೆಟ್ಸ್ ಏನೇನಿದೆ, ರೆಕಾರ್ಡಿಂಗ್ ಪರ್ಪಸ್ಗೆ, ಟ್ರೈನಿಂಗ್ ಪರ್ಪಸ್ಗೆ, ಟೀಚಿಂಗ್ ಪರ್ಪಸ್ಗೆ ಎಲ್ಲದನ್ನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಲಭ್ಯವಿದೆ. ಮತ್ತು ಈ ಕೋರ್ಸ್ ಎಷ್ಟಾಗುತ್ತೆ ಅಂತ ಯಾರಾದರೂ ಗೆಸ್ ಮಾಡೋದಾದರೆ, ಈ ಮುಂಬೈ, ದಿಲ್ಲಿ, ಚೆನ್ನೈ ಈ ಕಡೆ ಎಲ್ಲ ಮಾಡ್ತಾರೆ ಕೋರ್ಸ್, ಸ್ಪೆಷಲೈಸ್ಡ್ ಕೋರ್ಸ್ ಇದು. 1-1.5 ಲಕ್ಷ ಒಬ್ಬೊಬ್ಬರಿಗೆ ಚಾರ್ಜ್ ಮಾಡುವಂಥ ಕೋರ್ಸ್ ಇದು. ಇದನ್ನು ನಮ್ಮ ರೋಹನ್ ದೇಸಾಯಿ ಅವರು ನಮ್ಮ ಅನು ಮ್ಯೂಸಿಕ್ ಅಕಾಡೆಮಿ ನಮ್ಮ ಜೊತೆಯಲ್ಲಿ ಇದ್ದು ಇದನ್ನು ಶುರು ಮಾಡಿ ಕೆಲವರಿಗೆ ಉತ್ಸಾಹದಿಂದ ಕಲೀಲಿ ಅಂತ ಜಸ್ಟ್ 25,000ಕ್ಕೆ ಅವರು ಒಪ್ಕೊಂಡು ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಎಷ್ಟೋ ಜನರಿಗೆ ಅದರ ವ್ಯಾಲ್ಯೂ ಗೊತ್ತಾಗೋದು ಬಂದು ಅದು ಕಲಿತಾದ ಮೇಲೆ. ಆದ್ದರಿಂದ ಪ್ರೋತ್ಸಾಹ ಕೊಡೋದಕ್ಕೆ ಅನು ಮ್ಯೂಸಿಕ್ ಅಕಾಡೆಮಿ ಯಾವತ್ತೂ ಮುಂದೆ ಇದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಥ್ಯಾಂಕ್ ಯು. ಹಲೋ ಅಭಿಷೇಕ್. ನಮ್ಮ ರೋಹನ್ ದೇಸಾಯಿ ಸಾರು ಇಲ್ಲೇ ಬೆಂಗಳೂರಿನಲ್ಲಿ ಇಲ್ಲ. ಅವರು ವಿದ್ಯಾರ್ಥಿಗಳಿಗೆ ಪಾಠ ಹೇಳೋದಕ್ಕೋಸ್ಕರನೇ ಹುಬ್ಳಿಯಿಂದ ಬರ್ತಾರೆ. ಅದಕ್ಕೆ ಜೋರಾದ ಚಪ್ಪಾಳೆ ಬರಲಿ. ನಾವು ಕೂಡ 2ನೇ ಬ್ಯಾಚ್ ವಿದ್ಯಾರ್ಥಿ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಸರ್. ಯಾಕೆಂದರೆ ನಾನು ಕೂಡ ಚಿಕ್ಕ ವಯಸ್ಸಿಂದ ಅವಕಾಶ ವಂಚಿತ. ಎಷ್ಟೋ ಜನದ ಹತ್ರ ಹೋದ್ವಿ, ನಾವು ಕಾಲಿಗೆಲ್ಲ ಬಿದ್ವಿ, ಯಾರು ಹೇಳ್ಕೊಡ್ತೇವೆ ಹೋದರು. ಕೊನೆಗೆ ಫಿಲಿಪ್ಸ್ ರೇಡಿಯೋ ಇದೆ ನಮ್ಮ ತಾತನದು. ಆ ಫಿಲಿಪ್ಸ್ ರೇಡಿಯೋನಲ್ಲಿ ಹಾಡು ಕೇಳಿ ನಾವು ತಕ್ಕ ಮಟ್ಟಕ್ಕೆ ಹಾಡ್ತಾ ಇದ್ದೀವಿ. ವಾದ್ಯಗೋಷ್ಠಿಗಳಲ್ಲಿ ಹಾಡಿ ಇವತ್ತು ಅನ್ನ ತಿಂತಾ ಇದ್ದೀವಿ. ಹಾಗಾಗಿ ನಾನು ಕೂಡ ಈಗ ಅವರ ವಿದ್ಯಾರ್ಥಿ ಆಗಿದ್ದೇನೆ. ದಯಮಾಡಿ ಯಾರು ಕಲಿಬೇಕು ಅಂತಿದ್ದೀರೋ ಇಂಥ ಗುರುಗಳು ಸಿಗೋದಿಲ್ಲ. ಅದು ಚಲನಚಿತ್ರ ಹಿನ್ನೆಲೆ ಸಂಗೀತಕ್ಕೆ ನಿರ್ದೇಶಕರು ನಮಗೆ ಗುರುಗಳು ಅಂದರೆ ಅದು ಬೇರೆ ಲೆವೆಲ್ ಪುಣ್ಯ ನಮಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಇಂಥ ಒಂದು ಗುರುಗಳನ್ನ ನೀಡಿರ್ತಕ್ಕಂಥ ಅನು ಮ್ಯೂಸಿಕ್ ಅಕಾಡೆಮಿಯ ಸಂಸ್ಥಾಪಕರಾದ ಶ್ರೀಯುತ ಸಾಕ್ಯ ಶ್ಯಾಮ್ರವರಿಗೆ ಬಹಳ ಧನ್ಯವಾದಗಳು. ನಮಸ್ಕಾರ ಸರ್. ಈಗ ನಮ್ಮ ವಿದ್ಯಾರ್ಥಿಗಳು ಈಗ ಶ್ರೀ ಎಸ್ ಮೃತ್ಯುಂಜಯ ಸರ್ ಅವರಿಗೆ ಹಿನ್ನೆಲೆ ಗಾಯನದಲ್ಲಿ ಪ್ರಶಸ್ತಿ ಪತ್ರ ವಿತರಣೆ ಆಗ್ತಾ ಇದೆ. ವೇದಿಕೆ ಮೇಲೆ ಬರಬೇಕು ಅಪ್ಪಿಗೆರೆ ಕಿಂಗ್ರಸ್ ಸರ್. ಸರ್ ನಾನೀಗ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತಾಡ್ತೀನಿ ಸರ್. ಅದೇ ರೀತಿ ಡಾಕ್ಟರ್ KS ವೇಣುಗೋಪಾಲ್ ಸರ್ ಅವ್ರಿಗೂ ಕೂಡ ಪ್ರಶಸ್ತಿ ಪ್ರದಾನ ತಗೊಳ್ಳೋಣ. ಡಾಕ್ಟರ್ KS ವೇಣುಗೋಪಾಲ್ ಸರ್ ಹಿನ್ನೆಲೆ ಗಾಯನ ತರಬೇತಿನಲ್ಲಿ ಪ್ರಶಸ್ತಿ ಪ್ರದಾನ ತೆಗೆದುಕೊಂಡಿದ್ದಾರೆ. ಮತ್ತು ಶ್ರೀಯುತ N ನಟರಾಜ್ ಸರ್ ಅವ್ರಿಗೆ ಪ್ರಶಸ್ತಿ ಪತ್ರ ವಿತರಣೆ ಒಪ್ಪಿಗೆರೆ ಕಿಂಗ್ರಸ್ ಸರಿಂದ. ಎಷ್ಟು ಜನ ಇದ್ದೀರಾ? 10 ಜನ ಚಪ್ಪಾಳೆ ತಟ್ಟಿ ನೋಡೋಣ. ಧನ್ಯವಾದಗಳು. ನಾನು ಬಂದೆ. ಭಾಳ ಮುಖ್ಯ.
ಸೆಕೆಂಡ್ ನೀವು ಅವರಿಗೆ ಕಲಿಸಿದಿಲ್ಲ ನಡೆಸ್ಬೋದು ಹೌದಾ ಏನೇನು ನಡೆಯುತ್ತೆ ಅಂತ ನಾನು ಭಾಳ ಗೌರವದಿಂದ ಕೇಳಿದ್ದೀನಿ ಏನೇನು ನಡೆಯುತ್ತೆ ಅಂತ ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಮುಗಿಯವರೆಗೂ ನೋಡಬೇಕು ಸರ್. ತುಂಬ ಸರ್ ಊಟ ಕೊಡ್ತೀರಾ? ಹೌದು ಸರ್, ಊಟ ರೆಡಿ ಇದೆ ಸರ್. ಈ ಕಾರ್ಯಕ್ರಮ ಮುಗಿಯವರೆಗೂ ನಮ್ಮನ್ನೆಲ್ಲರನ್ನೂ ಹುರಿದುಂಬಿಸಬೇಕು. ಈಗ ಶ್ರೀ ರೋಹನ್ ದೇಸಾಯಿ ಸರ್, ಖ್ಯಾತ ಸಂಗೀತ ನಿರ್ದೇಶಕರು, ಅವರಿಗೆ ತಿಮ್ರಾಜ್ ಸರಿಂದ ಗೌರವ ಅರ್ಪಣೆ. ಜೋರಾಗಿ ಚಪ್ಪಾಳೆ ಬರಲಿ. ಎಷ್ಟು ಜನ ಇದ್ದಾರೆ ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ತಗೊಳ್ಬೋದು. ಧನ್ಯವಾದಗಳು ಸರ್, ಧನ್ಯವಾದಗಳು. ಮಂಗಳಾ ಮೇಡಮ್ ಅವರು ಈ ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು 2 ಹಿತವಚನ ನಮ್ಮ ಪಂಡಿತ್